ನೋಡ್ರಿ ಬೆಳಿಗ್ಗೆ ಅವಲಕ್ಕಿ ಮಾಡಿದ್ದೆ ಮತ್ತು ಕರ್ಚಿಕಾಯಿ ಹಾಕ್ಕೊಂಡೀನಿ ಎರಡು, ನನಗೊಂದು ನವ್ಯಾಗೊಂದು. ಈಗ ನವ್ಯಾಗ ತಿನ್ನಿಸ್ಬೇಕು, ರೆಡಿ ಆಗ್ಯಾಳ ತಿನ್ನಕ. ಓಯ್ ಚೆನ್ನಾಗೈತಾ? ಹಾಂ ನಮಕ್ಕ ಚೆನ್ನಾಗೈತಾ? ಕರ್ಚಿಕಾಯಿ ತಿಂತೀಯಾ? ತಗೋ. ಖಾರದಾಗ ತಿನ್ನಿಸ್ಬೇಕು ತಿಂತ. ಕರುಮ್ ಕುರುಮ್. ಕರುಮ್ ಕುರುಮ್ ಅಂತ ಚಕ್ಲೇನ್ ತಿನ್ನೋ ಕರ್ಚಿಕಾಯಿ. ಓವ ತ ಮಾಡಿ ತಗೋರ. ನೋಡ್ರಿ ನಾಷ್ಟ ಆದ್ಮೇಲೆ ಸ್ವಲ್ಪ ಶನಿವಾರ ಅವತ್ತು ಕಣ್ಣು ಉರಿ ಭಾಳ ಬಂದ್ಬಿಟ್ಟಿದ್ವು, ಹಾಗಾಗಿ ತಡ್ಕೊಳಕ್ಕಾಗಲಿಲ್ಲ. ಮತ್ತು ನಾಷ್ಟ ಮಾಡೋದಕ್ಕಿಂತ ಅಲ್ಲೇ ಸೋಫಾದ ಮೇಲೆ ಮಕ್ಕೊಂಡಿದ್ದೆ. ಸೌತೆಕಾಯಿ ಇತ್ತಲ್ಲ, ಹಾಗಾಗಿ 2 ಸ್ಲೈಸನ್ನು ತೊಗೊಂಡ್ಬಿಟ್ಟು ಕಣ್ಣಿಗೆ ಇಟ್ಕೊಂಡಿನಿ. ಡೈರೆಕ್ಟ್ ಫ್ರಿಜ್ಜಿಂದ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಸ್ವಲ್ಪ ತಡ್ಕೊಳಕ್ಕಾಗಿಲ್ಲ, ಯಾಕಂದ್ರೆ ಕೋಲ್ಡ್ ಜಾಸ್ತಿ ಇದ್ವು. ಮತ್ತು ಬರ್ತಾ ಹಂಗೆ ನಾನು ಇಟ್ಕೊಂಡು ನೋಡ್ರಿ ಹೀಟಿಗೆ ಎಲ್ಲ ಹೀಟ್ ಹೀರ್ಕೊಂಡಂಗಾಯ್ತು. ಕಣ್ಣು ಅಷ್ಟು ಕ್ಲಿಯರ್ ಆಗಿ ಮತ್ತು ಕಣ್ಣು ಅಷ್ಟು ಚೆನ್ನಾಗಿ ನನಗೆ ಸಮಾಧಾನ ಆಯಿತು ಸೌತೆಕಾಯಿ ಇಟ್ಕೊಂಡಿದ್ದಕ್ಕೆ. ನಿಮಗೂ ಯಾರಿಗಾದರೂ ಕಣ್ಣು ಉರಿ ಅಥವಾ ಕಣ್ಣು ಒಂಥರ ಹೀಟ್ ಆದಾಗ ಆಕೈತೆ ನೋಡ್ರಿ, ಹಂಗೆ ಆದಂಗೆ ಆದ್ರೆ ಈ ರೀತಿ 2 ಸ್ಲೈಸನ್ನು ಆ ಕಡೆ ಒಂದು ಈ ಕಡೆ ಒಂದು ಇಟ್ಕೊಂಡ್ರೆ ತುಂಬ ಸಮಾಧಾನ ಆಕೈತಿ ಫ್ರೆಂಡ್ಸ್. ಅವತ್ತಿನ ದಿವಸ ನಾನು ವಿಡಿಯೋನ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಫುಲ್ ಡೇ ಶನಿವಾರ ಅಷ್ಟೇ ವಿಡಿಯೋ ಮಾಡಿದ್ದೆ. ಮತ್ತು ಕಂಟಿನ್ಯೂ ವ್ಲಾಗ್ನ ಈಗ ಮುಂದೆ ಶೇರ್ ಮಾಡ್ತೀನಿ. ಇದು ಶುಕ್ರವಾರ ಬೆಳಿಗ್ಗೆ ನಾನು ಪಲಾವ್ ಮಾಡಿದ್ದೆ, ಆ ರೆಸಿಪಿನ ಶೇರ್ ಮಾಡ್ರಿ ಅಂದಿದ್ರು, ಹಾಗಾಗಿ ವಿಡಿಯೋ ಮಾಡ್ಕೊಂಡಿದ್ದೆ. ಅದನ್ನು ಇವತ್ತು ನಾನು ಶೇರ್ ಮಾಡ್ಕೊಳಕತ್ತೀನಿ. ಈಗ ನೋಡ್ಬೋದು ಪಲಾವ್ಗೆ ನಾನು ಒಂದು ಹಿಡಿಯಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಳಕತ್ತೀನಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳಕತ್ತೀನಿ ಫ್ರೆಂಡ್ಸ್. ಈಗ ನೋಡ್ಬೋದು ಒಂದು 5 ರಿಂದ 6 ಮೆಣಸಿನ್ಕಾಯಿನ ಹಾಕ್ಕೊಳಕತ್ತೀನಿ, ಹಸಿ ಮೆಣಸಿನ್ಕಾಯಿ. ಆಮೇಲೆ ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಕೂಡ ಹಾಕ್ಕೊತೀನಿ. ಶುಂಠಿ ಬೆಳ್ಳುಳ್ಳಿ ಇಲ್ಲಪ್ಪ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಹಾಕ್ಕೋಬೋದು. ಪೇಸ್ಟ್ ಇಲ್ಲಾಂದರೆ ಈ ರೀತಿ ನಾವು ಫ್ರೆಶ್ ಆಗಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಫ್ರೆಶ್ ಆಗಿ ಹಾಕೋದ್ರಿಂದ ಪಲಾವು ಚೆನ್ನಾಗಿ ರುಚಿಯಾಗಿ ಬರುತ್ತೆ. ಮತ್ತು ಅದ್ರದ್ದು ಪರಿಮಳ ಅಂತೂ ಸೂಪರ್ ಆಗಿರುತ್ತೆ, ಘಮ ಘಮ ಅಂತಿರ್ತೈತಿ ಪಲಾವಿಂದ. ಈಗ ನೋಡ್ಬೋದು 3 ಏಲಕ್ಕಿ ತೊಗೊಂಡಿದ್ದೆ, ಅದರಲ್ಲಿ 2 ಮಾತ್ರ ರುಬ್ಬಕ್ಕೆ ಹಾಕ್ಕೊಳಕತ್ತೀನಿ. 3 ಲವಂಗನ ರುಬ್ಬಕ್ಕೆ ಹಾಕ್ಕೊಳಕತ್ತೀನಿ ನೋಡ್ಬೋದು. ಆಮೇಲೆ ಒಂದಿಷ್ಟು ಚಕ್ಕೆನ ಹಾಕ್ಕೊಳಕತ್ತೀನಿ. ಇದು ಚಿಕ್ಕದಿತ್ತು, ಹಾಗಾಗಿ ನಿಮ್ಗೆ ಜಾಸ್ತಿ ಕಾಣಿಸ್ಬೋದು. ಇಲ್ಲ ನೋಡ್ಬೋದು 2 ಚಕ್ಕೆ, 2 ಲವಂಗ, 1 ಏಲಕ್ಕಿ ಮತ್ತು 2-3 ಪಲಾವ್ ಎಲೆ, ಒಂದು ಸ್ವಲ್ಪ ಕಸೂರಿ ಮೇಥಿ, ಅದನ್ನು ಒಗ್ಗರಣೆಗೆ ಅಂತ ಎತ್ತಿಕ್ಕಿದ್ದೀನಿ. ಇಲ್ಲಿ ನೋಡ್ಬೋದು ಒಂದು ಸ್ವಲ್ಪ 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳಕತ್ತೀನಿ ಫ್ರೆಂಡ್ಸ್. ಇಷ್ಟೆಲ್ಲ ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕಿ ನಾವು ರುಬ್ಕೋಬೇಕು. ನೀರು ಹಾಕೋದಕ್ಕಿಂತ ಮುಂಚೆ ಹಾಗೇನೆ ರುಬ್ಬಬೇಕು ಫ್ರೆಂಡ್ಸ್. ಇಲ್ಲಿ ಊರ ಹಬ್ಬ ಮಾಡ್ತಾ ಇರೋದ್ರಿಂದ ಪಟಾಕಿ ಹಾರಿಸ್ತಾ ಇದ್ರೆ ನಿಮ್ಗೇನಾದರೂ ಸೌಂಡ್ ಕೇಳಿಸಿದ್ರೆ ಸಾರಿ ಫ್ರೆಂಡ್ಸ್, ಡಿಸ್ಟರ್ಬ್ ಆದ್ರೆ. ಒಂದು ಸ್ವಲ್ಪ ರುಬ್ಬಿದಾದ್ಮೇಲೆ ಮತ್ತು ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ರೆ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ಎಷ್ಟು ಗ್ರೀನ್ ಆಗಿ ಎಷ್ಟು ನ್ಯಾಚುರಲ್ ಕಲರ್ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಈ ರೀತಿ ಮಸಾಲೆ ರುಬ್ಬಿ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಪಲಾವು. ಈಗ ಕಡಾಳಿಗಿನ ಬಿಸಿಗಿಟ್ಟಿದ್ದೆ, ಅದಕ್ಕೆ ಒಂದು 2 ರಿಂದ 2.5 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿನಿ. ಎಣ್ಣೆ ಕಾದ್ಮೇಲೆ ಇಲ್ಲಿ ನೋಡ್ಬೋದು 1 ಸ್ಪೂನಷ್ಟು ನಾನು ತುಪ್ಪನ ಹಾಕಿ ಕರಗಿಸಿದೆ. 2 ಲವಂಗ, 1 ಏಲಕ್ಕಿ, 1-2 ಚಕ್ಕೆ ಮತ್ತು 1-2-3 ಕಟ್ ಮಾಡಿರುವಂಥ ಪಲಾವ್ ಎಲೆ ಮತ್ತು ಒಂದು ಸ್ವಲ್ಪ ಕಸೂರಿ ಮೇಥಿನ ಹಾಕ್ಕೊಂಡಿನಿ. ಇವೆಲ್ಲವೂ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕಾಗುತ್ತೆ. ಅದು ಫ್ರೈ ಆದಮೇಲೆ ಒಂದು ಮೀಡಿಯಮ್ ಸೈಜು ಅಥವಾ ಚಿಕ್ಕದಾದರೆ 2 ಈರುಳ್ಳಿನ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಂಡಿನಿ. ಇಲ್ಲಿ ನೋಡ್ಬೋದು ಕರಿಬೇವು ನಾನು ಯಾವಾಗಲೂ ಹಿಂಗೆ ಮಾಡ್ತೀನಿ ಫ್ರೆಂಡ್ಸ್, ಫಸ್ಟ್ ಕರಿಬೇವು ಹಾಕಲ್ಲ, ಯಾಕಂದ್ರೆ ಹಾಕಿಬಿಟ್ರೆ ಎಲ್ಲ ಎಣ್ಣೆ ಸಿಡಿದು ಬಿಡುತ್ತೆ. ಈರುಳ್ಳಿ ಹಾಕಿದ ಮೇಲೆ ಕರಿಬೇವು ಹಾಕಿದ್ರೆ ಎಣ್ಣೆ ಅಷ್ಟೊಂದು ಸಿಡಿಯೋದಿಲ್ಲ, ಕೈಗೆ ಆಯಿತು ಹೊರಗಡೆ ಆಯಿತು. ಇಲ್ಲಿ ನೋಡ್ಬೋದು ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಮತ್ತು ಒಂದು ಸ್ವಲ್ಪ ಬಟಾಣಿ, 1-2 ಟೊಮೆಟೊ ತೊಗೊಂಡಿನಿ, ಚಿಕ್ಕದಾಗಿರುವಂಥ ಟೊಮೆಟೊನ ಎಲ್ಲನೂ ಕಟ್ ಮಾಡಿ ಈಗ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು.
ಫ್ರೈ ಮಾಡಿದಾದ್ಮೇಲೆ ಈಗ ನೋಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳಕತ್ತೀನಿ. ಒಂದು 2ರಿಂದ 3 ಬಟ್ಲದಷ್ಟು ಅಕ್ಕಿ ಹಾಕ್ಕೊಂಡಿದ್ದೆ. ಹಾಗಾಗಿ ಒಂದು 3 ಸ್ಪೂನಷ್ಟು ಕಲ್ಲುಪ್ಪು, ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಖಾರನೂ ಕೂಡ ಅಷ್ಟೇ, ನೀವು ಖಾರ ಜಾಸ್ತಿ ತಿಂದರೆ ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊರಿ, ಕಡಿಮೆ ತಿಂತೀನಂದರೆ ಮೆಣಸಿನ್ಕಾಯಿ ಕಡಿಮೆ ಮಾಡ್ಕೊರಿ. ಇಲ್ಲಿ ನೋಡ್ಬೋದು ಪೇಸ್ಟ್ ಮಾಡಿಕೊಂಡಿದ್ನೆಲ್ಲ ಅದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಹಸಿ ವಾಸನೆ ಹೋಗಬೇಕು, ಹಸಿ ವಾಸನೆ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಮಿಕ್ಸಿ ಜಾರ್ನ ತೊಳೆದು ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದೆ. ಇದು ನೋಡ್ಬೋದು ಆಚಿ ಬಿರಿಯಾನಿ ಮಸಾಲೆ ಇದು. ಇದನ್ನ ನಾವು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರ್ತೈತಿ. ಪಲಾವ್ ಆಯಿತು, ಬಿರಿಯಾನಿ ಆಯಿತು. ಒಂದು ಸ್ವಲ್ಪ ಕಾಯಿ ಹಾಕ್ಕೊಂಡ್ರಂತೂ ಬಿರಿಯಾನಿ ಥರನ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ನಾನು ಕಾಯನ್ನು ಹಾಕ್ಕೊಳ್ಳಿಲ್ಲ. ಬಿರಿಯಾನಿ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಖಾರನ ನೋಡ್ಬಿಟ್ಟು ಹಾಕೋರಿ, ಯಾಕಂದ್ರೆ ಬಿರಿಯಾನಿ ಮಸಾಲ ತುಂಬ ಖಾರ ಆಗುತ್ತೆ ಅದು ಹಾಕಿದ ಮೇಲೆ, ಹಾಗಾಗಿ ಖಾರ ನೋಡ್ಬಿಟ್ಟು ಹಾಕೋರಿ. ಈಗ ನೋಡ್ರಿ ಬಿರಿಯಾನಿ ಮಸಾಲ ಹಾಕಿ ಫ್ರೈ ಮಾಡಿದಾದ್ಮೇಲೆ ನಾನು ಒಂದು 3 ಬಟ್ಲದಷ್ಟು ಅಕ್ಕಿನ ನೆನೆ ಇಟ್ಟಿದ್ದೆ. ನೀರಲ್ಲಿ ತೊಳೆದ್ಬಿಟ್ಟು ಆಲ್ರೆಡಿ ನೀರಲ್ಲಿ ನೆನೆ ಇಟ್ಟಿದ್ದೆ. ನೆನೆ ಇಟ್ಟು ಮಾಡೋದ್ರಿಂದ ಅಕ್ಕಿ ಚೆನ್ನಾಗಿ ಬೇಯ್ತೈತಿ ಮತ್ತು ಉದುರಾಗಿ ಸಾಫ್ಟಾಗಿನೂ ಬರುತ್ತೆ ಫ್ರೆಂಡ್ಸ್. ಆಹಾರ ತಜ್ಞೆ ಅಂತ ಒಬ್ಬರು ಯೂಟ್ಯೂಬಲ್ಲಿ ಬರ್ತಾರ, ಅವರು ಮೇಡಮರು ಕೂಡ ಹಾಗೆ ಹೇಳಿದರು. ಒಂದು 10 ನಿಮಿಷ ಅಕ್ಕಿನ ನೆನೆಸ್ಬಿಟ್ಟು ನೀವು ಕುಕ್ಕರಲ್ಲಿ ಮಾಡ್ಕೋಬೋದು, ಚೆನ್ನಾಗಿರುತ್ತೆ ರೈಸು. ಬಟ್ ಕುಕ್ಕರಲ್ಲಿ ಮಾಡೋದು ಒಳ್ಳೇದಲ್ಲ, ಬಟ್ ಅದು ನಮಗೆ ಅನಿವಾರ್ಯ ಆಗೈತಿ ಈಗ ಅಂತ ಹೇಳಿಬಿಟ್ಟು ಇದೊಂದು ಟಿಪ್ಸನ್ನು ಹೇಳಿದರು. ನಾನು ಇದನ್ನು ಯಾವಾಗಲೂ ಫಾಲೋ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಸ್ವಲ್ಪ ಹುಣಸೆ ಹಣ್ಣಿನ ಲಿಂಬೆ ಹುಳಿನ ಬಿಟ್ಟು ಮಿಕ್ಸ್ ಮಾಡಿ ಈಗ ಕುಕ್ಕರನ್ನು ಮುಚ್ತಾ ಇದ್ದೀನಿ. ಒಂದು 2 ವಿಸಲ್ ಕೂಗಿದ್ರೆ ಪಲಾವ್ ರೆಡಿ ಆಗುತ್ತೆ ಫ್ರೆಂಡ್ಸ್. ನೀವು ನಿಮ್ಮ ಮನೆಯಲ್ಲಿ ಬಿರಿಯಾನಿ ಮಸಾಲ ಇಲ್ಲಪ್ಪ ಅಂದರೆ 1 ಸ್ಪೂನು ಅಚ್ಕಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಗರಂ ಮಸಾಲಾನ ಹಾಕಿ ಫ್ರೈ ಮಾಡಿದರೆ ಅದರ ಪ್ಲೇಸಲ್ಲಿ ಇದನ್ನ ಹಾಕಿ ಫ್ರೈ ಮಾಡಿರಿ, ಚೆನ್ನಾಗಿ ಬರ್ತೈತಿ. ಇಲ್ಲಿ ನೋಡ್ಬೋದು ವಿಜಲ್ ಕೂಗಿದ ಮೇಲೆ ಕುಕ್ಕರ್ ತಣ್ಣಗಾದ್ಮೇಲೆ ಇವಾಗ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಪಲಾವಿಂದು ಪರಿಮಳ ಅಂತೂ ಘಮ ಘಮ ಅಂತ ಇತ್ತು ಫ್ರೆಂಡ್ಸ್. ನೋಡ್ಬೋದು ಎಷ್ಟು ಚೆನ್ನಾಗಿ ಉದುರಾಗಿ ಬಂದಿತ್ತು. ಟೇಸ್ಟನ್ನು ಕೂಡ ಅಷ್ಟೇ ಚೆನ್ನಾಗಿತ್ತು. ಬಟ್ ನನಗೆ ಅದೃಷ್ಟ ಇಲ್ಲ, ಬಿಸಿ ಬಿಸಿ ಈ ರೀತಿ ತಿನ್ನೋ ಅಂಥ ಅದೃಷ್ಟ ಇಲ್ಲ. ಯಾಕಂದರೆ ಬೆಳಿಗ್ಗೆ ನಮ್ಮ ಮನೆಯವ್ರಿಗೆ ಹಾಕಿಕೊಟ್ಟು ಆಮೇಲೆ ನಮ್ಮ ನವ್ಯ ಇದ್ಲಂದ್ರೆ ಆಕಿ ಕೆಲಸ ಮುಗಿಸಿ ನಾನು ಫ್ರೆಶ್ ಅಪ್ ಆಗಿ ತಿನ್ಬೇಕಂದ್ರೆ ಟೈಮ್ ಆಗಿಬಿಡುತ್ತೆ ಮತ್ತು ಎಲ್ಲ ಆರಿಬಿಡ್ತೈತಿ. ಬಟ್ ನಮ್ಮ ಮನೆಯವ್ರಂತೂ ಬಿಸಿ ಬಿಸಿದ ತಿಂತಾರೆ. ಅವ್ರ ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಮಾತ್ರ ನಮ್ಗೆ ಬಿಸಿ ಬಿಸಿ ಸಿಗುತ್ತೆ ತಿನ್ನಕ್ಕೆ. ಇಲ್ಲಿ ನೋಡ್ಬೋದು ಬಾಕ್ಸಿಗೂ ಕೂಡ ಹಾಕಾಕತ್ತೀನಿ. ನಮ್ಮ ಮನೆಯವ್ರಿಗೆ 1-2 ಕರ್ಚಿಕಾಯಿ, ಸೌತೆಕಾಯಿ, ಮೊಸರು ಬಜ್ಜಿ ಮತ್ತು ಪಲಾವನ್ನು ಹಾಕಿಕೊಟ್ಟೆ. ಬಟ್ ಅವರು ಸೌತೆಕಾಯಿ ಮತ್ತು ಮೊಸರು ಬಜ್ಜಿ ತಿನ್ನಂಗಿಲ್ಲ, ಹಂಗೆ ವಾಪಸ್ ಕೊಟ್ಟರು. ಇಲ್ಲಿ ನೋಡ್ಬೋದು ತಿಂತಾ ಇದ್ದಾರೆ. ತಿಂದಿಲ್ಲ ನೀನು? ಎಲ್ಲ ಕರೆಕ್ಟ್ ಐತೆ. ನವ್ಯಾ ಎದ್ದು ಬಿಟ್ಟವ? ಇಷ್ಟು ಲಘು ಎದ್ದ? ಇವತ್ತೇನು ಲಘು ಎದ್ದು ಬಿಟ್ಟಿ? ಕಸ್ತದ ಗಾಡಿಗೆ. ನೋಡಿದ್ರಲ್ಲ, ಪಲಾವ್ ರೆಸಿಪಿ ಶೇರ್ ಮಾಡ್ಕೊಳ್ರಿ ಅಂತಂದು ಕೇಳಿದ್ರು, ಹಾಗಾಗಿ ಶೇರ್ ಮಾಡ್ಕೊಂಡಿನಿ. ಈಗ ನಾನು ನೆಕ್ಸ್ಟ್ ಮರುದಿನ ಸಂಡೇ ಲಾಗನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಸಂಡೇ ಬೆಳಿಗ್ಗೆ ನಾನು ಎದ್ದ ತಕ್ಷಣ ಎಲ್ಲ ಕೆಲಸ ಮುಗಿಸ್ಕೊಂಡು ಇಲ್ಲಿ ನೋಡ್ಬೋದು ಅಕ್ಕಿನ ಹಾಕ್ಕೊಂಡಿನಿ. ಒಂದು 4 ಬಟ್ಲ ರೇಷನ್ ಅಕ್ಕಿ, 1-2 ಬಟ್ಲ ಇಡ್ಲಿ ಅಕ್ಕಿ ಅಂತ ಸಿಗುತ್ತೆ ನೋಡ್ರಿ, ಅದನ್ನ ಹಾಕ್ಕೊಂಡಿನಿ. ಅದನ್ನ ಹಾಕಿ ಇಲ್ಲಿ ಪಕ್ಕಕ್ಕೆ ಒಂದು 3 ಬಟ್ಲ ಅಕ್ಕಿಗೆ 1 ಬಟ್ಲ ಉದ್ದಿನಬೇಳೆ ಹಾಕಿ ಮಾಡ್ಕೊಂಡಿನಿ. 6 ಬಟ್ಲ ಅಕ್ಕಿ, 2 ಬಟ್ಲ ಉದ್ದಿನಬೇಳೆ ಹಾಕಿನಿ. ಇನ್ನೇನಂದರೆ ಒಂದು ಅರ್ಧ ಕಪ್ನಷ್ಟು ಅವಲಕ್ಕಿ, ಒಂದು ಅರ್ಧ ಕಪ್ನಷ್ಟು ಸಾಬುದಾನಿ, ಒಂದು ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು, ಆಮೇಲೆ ಕಡಲೆಬೇಳೆ, ಮತ್ತು ಒಂದು ಅರ್ಧ ಕಪ್ಪಷ್ಟು ಅವಲಕ್ಕಿ ಹಾಕ್ಕೊಂಡಿನಿ.
ಇದನ್ನೆಲ್ಲ ಹಾಕಿ ಈಗ ಸ್ವಚ್ಛಗೆ ತೊಳೆಯಾಕತ್ತೀನಿ ಫ್ರೆಂಡ್ಸು. ಯಾಕಂದ್ರೆ ಭಾಳ ಧೂಳು ಇರುತ್ತೆ ನೋಡ್ರಿ ಅಕ್ಕಿ ಬ್ಯಾಳಿ ಒಳಗೆಲ್ಲ. ಹಂಗಾಗಿ ಒಂದು 2-3 ಸಲ ತೊಳಿತೀನಿ. ನೀರು ತಿಳಿಯಾಗಿ ಬರಬೇಕು ಅಲ್ಲಿವರೆಗೂ ಕೂಡ ತೊಳಿತೀನಿ. ಅಂದ್ರೆ ಚೆನ್ನಾಗಿ ವೈಟಾಗಿ ಬರ್ತಾವೆ. ಇಡ್ಲಿ ಆಯಿತು, ದೋಸೆ ಆಯಿತು, ಫುಲ್ ವೈಟ್ ಬರುತ್ತೆ ನೋಡ್ಬೋದು. ಈಗ ತೊಳೆದ ಮೇಲೆ ಎರಡಕ್ಕೂ ನೀರು ಹಾಕಿ ಇಡ್ತಾ ಇದ್ದೀನಿ. ಬೆಳಿಗ್ಗೆನೇ ನೆನೆ ಹಾಕಕತ್ತೀನಿ. ಇವತ್ತು ನೆನಪಾಯಿತು. ಹೆಂಗಾದ್ರೂ ನಾಳೆ ಸೋಮವಾರ ಅಲ್ಲ, ಸೋಮವಾರ ಇಡ್ಲಿನೋ ದೋಸೆನೋ ಮಾಡ್ಬೋದು ಅಂತ ಹೇಳಿಬಿಟ್ಟು ಇಲ್ಲೇ ನೋಡ್ಬೋದು. ಈಗ ಅಕ್ಕಿ ನೆನೆ ಹಾಕಿದ ತಕ್ಷಣ ನಾನು ಹಾಲು ಬಿಸಿಗಿಡಾಕತ್ತೀನಿ. ಹಾಲು ಫ್ರಿಜ್ಜೆಲ್ಲ ಇಟ್ಟಿದ್ದೆ. ಫ್ರೆಶ್ ಆಗಿ ಒಂದೊಂದು ಬಟ್ಲ ತೊಗೊಂಡು ಚಾಕಿಡ್ತಿದ್ದೆ. ಬಟ್ ಅದು ಟೇಸ್ಟ್ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ ನನಗೆ. ಟೇಸ್ಟ್ ಇರಂಗಿಲ್ಲ ಹಂಗೆ ಡೈರೆಕ್ಟ್ ಹಾಲು ಹಾಕಿ ಚಹಾ ಮಾಡೋದ್ರಿಂದ. ಅದಕ್ಕೆ ಈ ರೀತಿ ಕಾಯಿಸ್ಬಿಟ್ಟು ಬೇಕಾದಾಗ ತಗೊಂಡು ಆಮೇಲೆ ಫ್ರಿಜ್ನಾಗ ಇಟ್ಕೊಂಡ್ರಾಯ್ತು ಅಂತ ಹಾಲಿಗೆ ಇಡಾಕತ್ತೀನಿ ಫ್ರೆಂಡ್ಸ್. ಹಾಲಿಗೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊತೀನಿ. ಯಾಕಂದ್ರೆ ಗಟ್ಟಿ ಇರ್ತಾವ ಹಾಲು. ಹಂಗಾಗಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿನ ನಾನು ಕಾಸೋದು ಹಾಲು. ಇನ್ನು ನನ್ನ ಮಕ್ಕಳಂತರೂ ಹಾಲು ಕುಡಿಯಂಗಿಲ್ಲ, ಬರೀ ಚಹಾ ಅಷ್ಟೇ ನೋಡ್ರಿ. ಈಗ ಸ್ನಾನ ಮಾಡಿ ದೀಪ ಹಚ್ಚಿದೆ. ದೇವರಿಗೆ ದೀಪ ಹಚ್ಚಿ ನಾಷ್ಟಕ್ಕೆ ರೆಡಿ ಮಾಡಕತ್ತೀನಿ. ನವ್ಯ ಅಲ್ಲಿ ಕೂತ್ಕೊಂಡಾಳ. ಆಕೆ ಇನ್ನೂ ಸ್ನಾನ ಮಾಡಿಸಿಲ್ಲ, ಮಾಡಿಸ್ಬೇಕೀಗ. ನಾಷ್ಟ ಮಾಡಿ ಟೈಮ್ ಆಯ್ತಾ, ಸಂಡೇ ಎಲ್ಲ ಲೇಟ್ ಆಗಿದ್ವಿ, ಟೈಮ್ ಆಗೈತಿ. ಅದಕ್ಕೆ ಸ್ನಾನಗಿನ ಮಾಡಿಕೊಂಡು ಇದು ದೀಪ ಹಚ್ಚಿ ನಾಷ್ಟ ಮಾಡ್ತೀನಿ. ಆಮೇಲೆ ಆಕೆ ಮಾಡಿಸಿದ್ರಾಯ್ತು ಅಂತ ಹೇಳ್ಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡ್ಕೊಂಡೋಗತ್ತೀನಿ. ಹೆಚ್ಚಾಕ ಎಲ್ಲ ಹಾಕಿಟ್ಟಿನಿ. ಇಲ್ಲೇ ಈರುಳ್ಳಿ ನೀರಾಗ ಹಿಂಗೆ ಹೆಚ್ಚು ಹಾಕಿಟ್ರೆ ಕಾಕ್ ಹೋಗುತ್ತಾ. ಅದಕ್ಕೆ ಎಲ್ಲಾನು ನೀರಾಗ ಹಾಕಿಟ್ಟಿನಿ. ರವಾನು ಕೂಡ ಇಟ್ಕೊಂಡಿನಿ. ಇಲ್ಲೇ ಹಸಿ ಮೆಣಸಿನ್ಕಾಯಿ ಇದ್ದಿದ್ದಿಲ್ಲ, ಅದಕ್ಕೆ ಹಸಿ ಮೆಣಸಿನ್ಕಾಯಿ ತರಕ್ಕೆ ಹೋಗ್ಯಾರ ನಮ್ಮ ಮನೆಯವರು. ಅಷ್ಟರೊಳಗೆ ನಾನು ಇವನ್ನೆಲ್ಲ ಹೆಚ್ಕೊತೀನಿ. ಅವ್ರು ಬಂದ್ಬಿಟ್ಲೆ ಹಸಿ ಮೆಣಸಿನ್ಕಾಯಿ ಹೆಚ್ಚಿ ಉಪ್ಪಿಟ್ಟು ಮಾಡ್ಕೊತೀನಿ. ಇಂಥ ಬಿಸಿಲಾಗ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನಕ್ಕೆ ಬೇಜಾರು. ಬಟ್ ಏನು ಮಾಡ್ಬೇಕು, ದಿನಾ ಒಂದಕ್ಕೂ ನಾಷ್ಟ ಮಾಡೋದ ಒಂದು ತಲೆನೋವು. ಈ ಥರ ಶನಿವಾರ ಆದರೂ ಈ ಥರದ್ದು ಮಾಡ್ಕೊಂಡು ತಿಂದ್ರಾಯ್ತು. ನೀನು ಶನಿವಾರ ಅವಲಕ್ಕಿ ಮಾಡಿದ್ದೆ, ಇವತ್ತು ಐತವಾರ ಅಲ್ಲ ಉಪ್ಪಿಟ್ಟು ಮಾಡಾಕತ್ತೀನಿ. ಉಪ್ಪಿಟ್ಟು ಚಲೋ ಆಕತಿ. ಬಟ್ ಏನಂದ್ರೆ ನೀರು ಜಾಸ್ತಿ ಕುಡಿಸ್ತೈತಿ. ಕುಡಿದ್ರೂ ಒಳ್ಳೇದ. ನೀರು ಕುಡಿದ್ರೂ ಏನೋ ಒಂದು ಟೈಮ್ ತಿನ್ನಕ್ಕೆ ಏನಾಗಲ್ಲ ಅಂತ ಹೇಳ್ಬಿಟ್ಟು ಮಾಡಾಕತ್ತೀನಿ. ಅದು ರವೆ ಕರೆಕ್ಟ್ 2 ಬಟ್ಲ ಐತಿ, ಉಷ್ಟ್ರಿಗೆ ಆಗುತ್ತೆ. ಸ್ವಲ್ಪ ತಿಂತೀವಿ. ಮತ್ತು ಮಧ್ಯಾಹ್ನಕ್ಕೆ ನೋಡೋಣ ಅಡಿಗೆ ಏನಾದ್ರು ಮಾಡ್ಕೊಂಡ್ರಾಯ್ತು. ಇವತ್ತು ನಮ್ಮ ತಂಗಿ ಮನೆ ಕಡೆ ಊರ ಹಬ್ಬ ಐತಿ. ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿನಿ. ಏನಾಕೈತೆ ಗೊತ್ತಿಲ್ಲ. ಆದ್ರೆ ಹೋಗಿ ಬರ್ತೀವಿ. ಚೆನ್ನಾಗಿರುತ್ತಲ್ಲೇ ದೇವಸ್ಥಾನ, ಚಂದ ಮಾಡಿರ್ತಾರ ಅಲಂಕಾರ ಎಲ್ಲ. ದೇವಿಗೆ ಮಾರಮ್ಮ ದೇವಿದು ಊರ ಹಬ್ಬ ಐತಿ. ಸಂಜೆ ಮುಂದೆ ಹೋಗ್ಬೇಕು ಅಂತ ಅನ್ಕೊಂಡಿನಿ. ನೋಡೋಣ ಫ್ರೆಂಡ್ಸ್, ಹೋದ್ರೆ ನಿಮಗೂ ತೋರಿಸ್ತೀನಿ ವಿಡಿಯೋ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ತುಂಬ ಜನ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೋಡ್ರಿ ಉಪ್ಪಿಟ್ಟು ರೆಡಿ ಆಯಿತು ತಿನ್ನಕ. ಚಟ್ನಿ ಪುಡಿ ಮತ್ತು ಇವು ಡಾಣಿ, ಒಂದು ಕರ್ಚಿಕಾಯಿ ನವ್ಯಾಗ ನನಗೆ ಹಾಕ್ಕೊಂಡಿನೀಗ. ತಿನ್ನಿಸ್ತೀನಿ ಆಕೆಗೆ. ನವ್ಯ ನಮ್ಮಿ ಹೊರ್ತೀನಿ ನೋಡ್ರಿ ಅಂತ ಹೇಳ್ರಲ್ಲ ಫ್ರೆಂಡ್ಸ್. ಏನು ಗೊತ್ತಾ, ನಾನು ಊರ ಹಬ್ಬ ಐತಿ ಸಂಡೇ ಅಂತ ಆದ್ಮೇಲೆ. ಬಟ್ ಶನಿವಾರದಿಂದ ಮಂಗಳವಾರದವರೆಗೂ ಅಲ್ಲಿ ಊರ ಹಬ್ಬ ಮಾಡ್ತಾರೆ. ನನಗೆ ಗೊತ್ತಿರಲಿಲ್ಲ ಸಂಡೇನ ಐತಿ ಅಂದ್ಕೊಂಡಿದ್ದೆ. ಬಟ್ ಅದು ಲಾಸ್ಟ್ ಮಂಗಳವಾರ ಹಬ್ಬ ಇರೋದಂತೆ. ಹಾಗಾಗಿ ನಮ್ಮ ತಂಗಿ ಹೇಳಿದ್ಲು ಮಂಗಳವಾರ ಐತೆ ಅಕ್ಕ ಹಬ್ಬ ಅಂದ್ಲು. ಸರಿ ಬಿಡ ಆಯಿತು ಅಂತ ಅಂದ್ಕೊಂಡೆ. ನಾನು ದೇವಸ್ಥಾನಕ್ಕೆ ಹೋಗಿ ನೋಡ್ಕೊಂಬರ್ಬೇಕು ಅಂದ್ಕೊಂಡಿದ್ದೆ. ಬಟ್ ಅದು ಮಂಗಳವಾರ ಅಂತ. ಮಂಗಳವಾರ ನಮ್ಮ ಮನೆಯವ್ರ ಆಫೀಸಿಂದ ಬೇಗ ಬಂದ್ರೆ ಹೋಗ್ಬೋದು. ಅವ್ರು ಲೇಟಾಗಿ ಬಂದ್ರಂತೂ ಹೋಗೋಕ್ಕಾಗಿಲ್ಲ. ಅಲ್ಲಿ ಮತ್ತು ಗದ್ದಲನೂ ಜಾಸ್ತಿ ಇರುತ್ತೆ. ಊರ ಹಬ್ಬ ನೋಡ್ರಿ, ಎಲ್ಲರೂ ಅಲ್ಲಿ ಆರತಿ ತೊಗೊಂಬಂದು ಎಲ್ಲ ಒಂಥರ ಚೆನ್ನಾಗಿ ಮಾಡ್ತಾರೆ. ಎಷ್ಟು ಚೆನ್ನಾಗಿ ರೆಡಿಯಾಗಿರ್ತಾರೆ ಹೆಣ್ಮಕ್ಳಂತರೂ. ಅಷ್ಟು ಚಂದ ರೆಡಿಯಾಗಿ ಆರತಿ ತೊಗೊಂಡು ದೇವ್ರ ಹತ್ತಿರ ಹೋಗಿರ್ತಾರೆ. ಸೂಪರ್ ಆಗಿರುತ್ತೆ ಅಲ್ಲಿ ನೋಡ್ರಿ. ನಮ್ಮ ನವ್ಯ ಸ್ನಾನ ಮಾಡಿ ರೆಡಿ ಆಗಿ ಕುಂತಾಳ. ಆಕಿನ ಸ್ನಾನ ಮಾಡಿದ್ಲು, ಆಕಿನ ಕುಂತಾಳ. ಊಟ ಇನ್ನೂ ಏನೂ ಮಾಡಿಲ್ಲ, ಲೇಟಾಗಿ ತಿಂದ್ವಿ ಉಪ್ಪಿಟ್ಟು ಅಂದಲ್ಲ. ಹಾಗಾಗಿ ನವ್ಯ ಗಮ್ಮ ಅಂತೀವಿ ನೋಡು, ಪೌಡ್ರ್ ಹಚ್ಕೊಂಡು. ಓ ಕಾರ್ ಬಂತು ರೆಡಿಯಾಗಿ. ನೋಡ್ರಿ ಈಗ ಅಕ್ಕಿ ರುಬ್ಬಕತ್ತೀನಿ. ಇನ್ನೊಂದು ಸ್ವಲ್ಪ ನೀರು ಕೊಡೋಣಂತ. ಇದ್ರದ್ದು ಮುಚ್ಚಳ ಇಲ್ಲೇ ಎಲ್ಲ ಐತಿ ನೋಡ್ರಿ. ಫುಲ್ ತುಂಬ ಕೊಡ್ತೀನಿ, ಫುಲ್ ತುಂಬ ಕೊಡ್ತೀನಿ.
ಲಾಸ್ಟ್ನೇದು ಇದು ಎಲ್ಲ ರುಬ್ಬಿನಲ್ಲಿ ನೋಡ್ರಿ ಎಲ್ರು ರೂಪಾಯಿ ತಡಿ ಮಾಡಿ ಮಿಕ್ಸ್ ಮಾಡ್ಬೇಕು ಹಾಕಿ ಮಿಕ್ಸಿಗೆ ಹಾಕಿದ್ಬಿಟ್ರೆ ಕಿರ್ಚದಂಗ ಜೋರ ಕಿರಿಸ್ತಾ ಇದ್ರ ಸೌಂಡಿಗೆ ದೋಸೆ ಹಿಟ್ಟು ರುಬ್ಬಿಟ್ಟೆ ನೋಡ್ಬೋದು ಅಲ್ಲಿ ಇಟ್ಟಿನಿ ಅದ್ರ ಮ್ಯಾಗ ಒಂದು ಕಲ್ಲು ಏರು ಇಡಬೇಕು ಇದನ್ನ ಪುಟಾಣಿ ಅಂದ್ರ ಏರ ಅದ್ರೊಳಗೆ ಹೋಗಲ್ಲ ಚಂದ ಇದು ಬರ್ತೈತಿ ಈ ಥರ ವಜ್ಜೆ ಇರೋದನ್ನ ಇಟ್ಬಿಟ್ರೆ ಹುಳಿ ಬರ್ತೈತಿ ಚೆನ್ನಾಗಿ ಈಗ ಇಲ್ಲಿ ನೋಡ್ಬೋದು ಚಾಕಿಟ್ಟಿನಿ ಚಾ ಕುಡಿಬೇಕೀಗ ಬ್ರೆಡ್ ತೊಗೊಂಬಾನ ಅಂತ ಹೇಳಿನಿ ನಮ್ಮ ನಮಿತಾ ರೆಡಿ ಆದ್ಲು ಹೊರಗೆ ಹೋಗ್ಬೇಕಂತ ಅಂದು ಹೊರಗೆ ಕರ್ಕೊಂಡು ಹೋಗ್ತಾರ ಅಂತ ಮಲ್ಕೊಂಡ ಬಿಟ್ಲು ಪಾಪ ರೆಡಿಯಾಗಿ ನೋಡ್ರಿ ಮಳೆ ಬಂತ ಮಲ್ಕೊಂಡ ಬಿಟ್ಲು ನಾವೇ ಅಂತೂ ಮಕ್ಕೊಳಂಗಿಲ್ಲ ಇವರೆಲ್ಲರೂ ಇದ್ರ ಹಂಗಾಗಿ ಈಗ ಚಾ ಕುಡಿತೀವಿ ಚಾ ಕುಡಿದು ಮತ್ತೆ ಮುಂದಿನ ಕೆಲಸ ಚಾಲು ಮಾಡ್ಕೊತೀವಿ ಇಲ್ಲೇ ನೋಡ್ರಿ ನಮ್ಮ ಮನೆಯವರು ಕಾರು ವಾಶ್ ಮಾಡಕ್ಕೆ ತೊಗೊಂಡೋಗಿದ್ರು ಗ್ಯಾರೇಜ್ಗೆ ಎಲ್ಲ ರಿಪೇರಿ ಮಾಡ್ಸ್ಯಾರ ಮುಂದೆ ಬಂಪರು ಸುಮ್ಮನೆ ಹಾಳಾಗೈತಿ ಫ್ರೆಂಡ್ಸು ಏನಂದರೆ ನಮ್ಮ ಮನೆಯವರು ಮುಂಚೆ ಎಲ್ಲ ಕಾರು ಚೆನ್ನಾಗಿದ್ದಾಗ ಯಾರು ಕೇಳ್ತಾರ ಅವ್ರು ಎಲ್ಲರಿಗೆ ಕೊಟ್ಬಿಡ್ತಿದ್ರು ಒಬ್ರು ತೊಗೊಂಡು ಹೋಗ್ಬಿಟ್ಟು ಗ್ಯಾರೇಜಿಗೆ ಏನೋ ರಿಪೇರಿ ಮಾಡ್ತೀವಿ ಅಥವಾ ಯಾವ್ದಕ್ಕೆ ಊರಿಗೆ ಹೋಗ್ತೀವಿ ಕೊಡ್ರಿ ಅಂತಂದು ಇಸ್ಕೊಂಡು ಹೋಗಿ ಮುಂದಿಂದ ಬಂಪರ್ ಎಲ್ಲ ಹಾಳು ಮಾಡಿಕೊಟ್ಟಿದ್ರು ಫ್ರೆಂಡ್ಸು ನೋಡ್ಬೋದು ಹೆಂಗಾಗೈತಿ ಕಾರು ಜನ ಕೊಟ್ಟಿರ್ತೀವಿ ಚೆಂದಾಗ ವಾಪಸ್ ಕೊಟ್ರ ನಮಗೂ ಈಗ ನೋಡ್ರಿ ಎಷ್ಟೊಂದು ಖರ್ಚಾಯ್ತು ನಮ್ಗೆ ಅದು ಕಾರ್ ರಿಪೇರಿ ಮಾಡಿಸೋದ್ರಿಂದ ಅದೇ ದುಡ್ಡು ಇದ್ದಿದ್ರೆ ಏನಾದರೂ ಆಕ್ಕಿತ್ತಲ್ಲ ಅಂತ ನನಗೊಂಥರ ಮನ್ಸಿಗೆ ಹಳ ಅನ್ಸಾಕತ್ಬಿಟ್ಟೈತಿ ಏನು ಮಾಡೋಕ್ಕಾಗಲ್ಲ ಅದು ದುಡ್ಡು ಹೋಗ್ಬೇಕು ಅನ್ನೋದಿತ್ತೋ ಏನೋ ಹೋಗೈತಿ ಟಯರ್ ಹೋಗಿದ್ವು ಟಯರು ಮತ್ತು ಕಾರ್ ರಿಪೇರಿ ಆಮೇಲೆ ಬ್ಯಾಟ್ರಿನೂ ಕೂಡ ಹೋಗಿತ್ತಂತ ಹೊಸ ಬ್ಯಾಟ್ರಿ ಹಾಕಿದ್ರು ಇನ್ನೂ ಏನೇನೋ ಹಾಕಿಸಿ ರಿಪೇರಿ ಮಾಡ್ಸ್ಯಾರ ಫ್ರೆಂಡ್ಸ್ ಈಗ ಕ್ಲೀನಿಂಗ್ ಒಂದು ಉಳ್ಕೊಂಡಿತ್ತು ಆ ಕ್ಲೀನಿಂಗಿಗೆ ತೊಗೊಂಡು ಹೋಗ್ಯಾರ RR ನಗರದಲ್ಲಿ ಒಂದಿರುವಂಥ ಗ್ಯಾರೇಜ್ ಅಂತವ್ರು ಪರಿಚಯದವರು ಅಂತ ತೊಗೊಂಡು ಹೋಗ್ತಾರ ಪರಿಚಯದವ್ರೆ ಅದು ಎಷ್ಟು ಬಿಲ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಪರಿಚಯದವರು ಕಡಿಮೆ ಮಾಡ್ತಾರ ಅಂತ ಹೇಳ್ತಾರೆ ಬಟ್ ಆದ್ರೂ ಜಾಸ್ತಿನೇ ಆಗೈತಿ ಬಿಲ್ಲು ಆ ಬಿಲ್ ಎಷ್ಟಾಗೈತೆ ಅಂತ ಹೇಳಕ್ಕೂ ಒಂಥರ ನನಗೆ ಯಾಕಂದ್ರೆ ಅಷ್ಟು ದುಡ್ಡು ಹೋಗೈತಿ ಕಾರ್ ರಿಪೇರಿಗೆ ನಮ್ಮ ತಂಗಿ ಹೇಳಿದ್ಲು ಹೋದ್ರೆ ಹೋಗ್ಲಿ ಬಿಡು ನಿಮಗೆ ಅಡ್ಡಾಡಕ್ಕೆ ಕಾರ್ ಆಯ್ತಲ್ಲ ಇಷ್ಟು ದಿವಸ ಮನ್ಯಾಗ ಕುಂದಿರ್ತಿದ್ರಿ ಎಲ್ಲರೂ ಪಾಪ ನಾವೇನು ಕರ್ಕೊಂಡು ಎಲ್ಲಿ ಅಡ್ಡಾಡಕ್ಕಾಗಲ್ಲ ಉಷ್ಟ್ರ ಒಟ್ಟಿಗೆ ಈಗ ಹೊರಗಡೆ ಅಡ್ಡಾಡ್ಬೋದಲ್ಲ ನೀವು ಅಂತಂದು ಹೇಳಿದ್ಲು ಈಗ ಚಾ ಕುಡಿದು ಹೊರಗೆ ಹೊಂಟೀವಿ ಅದಕ್ಕಪ್ಪ ಅಂದ್ರೆ ನಾನು ಐಬ್ರೋ ಮಾಡಿಸ್ಕೋಬೇಕಾಗಿತ್ತು ಹಾಗಾಗಿ ಐಬ್ರೋ ಮಾಡಿಸ್ಕೊಂಡು ಇವ್ರಿಗಿನೂ ಹೊರಗೆ ಅಡ್ಡಾಡ್ಸ್ಕೊಂಡು ಬಂದಂಗೆ ಆಗುತ್ತಾ ಅಂತ ಹೇಳ್ಬಿಟ್ಟು ಹೊಂಟೀವಿ ಆಮೇಲೆ ಮನೆ ಸೀರೆ ತೊಗೊಂಡಿದ್ನಲ್ಲ ಇವತ್ತು ಹೊಲಕ್ಕೆ ಹಾಕಕ್ಕೆ ಹೊಂಟೀವಿ ನೋಡ್ರಿ ಯಾವಾಗ ಹೊಲ್ಗೆ ಕೊಡ್ತಾರ ಏನು ಗೊತ್ತಿಲ್ಲ ಇವತ್ತಂತ್ರ ಹಾಕಕ್ಕೆ ಹೋಗಿನಿ ಏನು ಅರ್ಜೆಂಟ್ ಇಲ್ಲ ಯಾವಾಗಾರ ಕೊಡ್ಲಿ ಅಂತಂದು ಹೊಂಟೀನಿ ಬರ್ರಿ ಹೋಗಂಬರ್ರಿ ಹೆಂಗೆ ಮಾಡಾಕತ್ತ ಹೊಂಟಿವಲ್ಲ ನಮ್ಮ ನಾವ್ಯಾಗನ ಖುಷಿ ಈಗ ಅದನ್ನ ಬಾ ಹೋಗಂಬ ಬಾ ಬಾ ಹೋಗಂಬ ಆಕಿನ ಹೊರಗೆ ಕರ್ಕೊಂಬರ್ಬೇಕಂದ್ರೆ ಫೋನ್ ಆಫ್ ಮಾಡ್ಬೇಕೀಗ ನಾನು ನೋಡ ಇಲ್ಲೇ ಸಕ್ಕರೆ ಹಾಕಿದ್ರ ಎತ್ಕೋ ಓಯ್ ಇಲ್ಲಿ ಹಾಕ್ಬೇಕು ಬರ್ತೀವಿ ನಡಿ ನಾವು ಹೊತ್ಕೊಂಡು ಇಳಿಯೋದು ಬಿಟ್ಟಾಕಿ ನಾವು ಕಾಸ ತಗೊಂಡಿಲ್ಲ ಸೂಪರ್ ಹೋಗು ಇನ್ನ ಅರ್ಧ ದಾರಿಗೆ ಹೋಗು ನೋಡಿ ಎಷ್ಟು ತಗೋರು ವಿಡಿಯೋ ಮಾಡಕ್ ಕುಂತೀನಿ ನಾನು ಮಸ್ತ್ ಆಗ್ಯಾವ ಹಿಂಗೆ ನಾವು
ನಮ್ಮ ಐಡಿಯಾ ಸಕ್ಕರೆ ಪುಡಿ. ನನಗೆ ಗೊತ್ತಾಗಲ್ಲ. ತಗೋ ಸಕ್ಕರೆ. ಕಿರ್ಚಾಗಕ್ಕೆ ಸಕ್ಕರೆ ಹಾಕಿದ್ರು ಇದನ್ನ ಲಾಕ್ ಮಾಡ. ಯಾರಿಗಂತಂದ್ರ ಇಟ್ಟಗಂತ ಅಲ್ಲ, ಈಕಿ ಇಲ್ಲಿ ಕುಂತಾಳ ನೋಡ್ರಿ. ಏಯ್ ತಗೋ ಹಾಕು. ತಗೋ. ಏನದ ಮಿಕ್ಕಿದೊಳಗೆ ಹಾಕು. ಆ ಟಾರ್ಚನ ಆನ್ ಮಾಡಿಲ್ಲ, ಕತ್ತಲ್ದಾಗ ಅದ ಹೆಂಗ್ ಮಾಡಿ. ಏನಾಯ್ತು? ಕಿಚ್ಚಾಕೊಂತಾಳ ನೋಡ್ರಿ. ಇದನ್ನ ಕ್ಲೀನ್ ಮಾಡು. ಮಿರರ್ ಸೂಪರ್. ಇದು ಕ್ಲೀನ್ ಮಾಡೋಣ ನೋಡಿ. ಇದನ್ನ ಮಿರರ್ನ ಈ ಸತೆ ಗ್ರ್ಯಾಂಡು. ಇನ್ನ ದೇವಸ್ಥಾನ ಲೈಟಿಂಗ್ ಇಲ್ಲಿವರೆಗೂ ಹಾಕ್ಯಾರ ನೋಡಿ, ಯಾಕಂದ್ರೆ ಇಲ್ಲಿವರೆಗೂ ಬರುತ್ತಲ್ಲ. ಗಂಟ್ಲ ನೋವು ಬರ್ತೈತಾ? ನೀ ಸುಮ್ಮನೆ ಕುಂದ್ರು. ಯಾರಿಗೆ ಗಂಟ್ಲು ನೋವು ಬರಕ್ ಸಾಧ್ಯನೇ ಇಲ್ಲ. ಇವರೆಲ್ಲ ಗ್ಯಾಂಗ್ ಏನೂ ಇಲ್ಲ. ಇತ್ತ ಕಾರ್ ವಾಶ್ ಮಾಡಿದೆಲ್ಲ ಅಂತ ನಂಗೆ ಗೊತ್ತು, ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತಾ. ಪ್ರವೀಣ್ ಅಂತ ಹಳೆ ಗ್ಯಾರೇಜ್ ತಾನೆ ವಾಷಿಂಗ್ ಇಟ್ಕೊಂಡವ್ರೆ ಈಗ. ಅದು ಕ್ಲೀನ್ ಮಾಡ್ರಿ ಗ್ಲಾಸ್. ಅದನ್ನ ನಾನು ಅರ್ಬಿ ತಗೊಂಡ ತಡಿ ನೋಡ್ಲಿ. KPN ಮಾಡ್ರಿ ಬಾಗಿ ಸಾಕಿ ಮಾಡ್ರಿ.
ಗುಂಟ್ಲ ಹೋಗ್ತಾವ ಕಿವಿ ನಾವಕ್ಕ ಹಿಂಗ್ ಕಿರ್ಚಾಡಿದೆ ಅಂದ್ರೆ ನೋಡ್ರಿ ನಾವು ಇವಾಗ ಐಬ್ರೋ ಮಾಡಿಸ್ಕೊಂಡು ಐಬ್ರೋ ಏನ ನಮ್ಮ ಮನೆ ಹತ್ರ ಸ್ವಲ್ಪ ದೂರ ಅಷ್ಟೇ ನಡ್ಕೊಂತ ಹೋದ್ರೆ ದೂರ ಆಗುತ್ತೆ ಗಾಡಿ ಮೇಲೆ ಹೋದ್ರೆ ಹತ್ರ ಆಕೈತಿ ಅಲ್ಲಿಂದ ನಾನೀಗ ಅಡಿಗೆರಳ್ಳಿ ಬಂದಿದ್ದೀನಿ ಫ್ರೆಂಡ್ಸ್ ಅಡಿಗೆರಳ್ಳಿಯಲ್ಲಿ ಬ್ಲೌಸ್ ಸ್ಟಿಚ್ ಕೊಡಬೇಕಾಗಿತ್ತಲ್ಲ ಹಾಗಾಗಿ ಅಲ್ಲಿಗೆ ಬಂದೀನಿ ತುಂಬ ದಿವಸದಿಂದ ನಾನು ಅಲ್ಲೇನ ಮಾಡಿಸ್ತೀನಿ ಬ್ಲೌಸ್ ಸ್ಟಿಚಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಏನೋ ಸ್ಟಿಚ್ ಹಾಕೋಸಕ್ಕೆ ಹೋಗಿ ಹೊಂಟಾರ ಅಲ್ಲಿ ಇಲ್ಲಿ ಬರ್ತಾರೆ ನೋಡ್ರಿ ಹೊಂಟಾರ ನೋಡ್ರಿ ಇಲ್ಲಿ ನಮ್ಮ ಕಾರ್ನ ನೋಡ್ಕೊಂಡು ಹೊಂಟಾರ ಅಲ್ಲೈತಿ ಸ್ಟಿಚಿನ ಅಂಗಡಿ ನಾನು ಅಕ್ಕನ ಕರ್ಕೊಂಡು ಕುತ್ಕೊಂಡಿದ್ದೀನಿ ಇವರಲ್ಲಿ ಹೊಂಟಾರ ಏನಿಲ್ಲ ಬ್ಲೌಸ್ ಹೊರ ಹಾಕಕ್ಕೆ ಬರಕ್ಕೆ ನೋಡ ಎಷ್ಟೊತ್ತಾಗುತ್ತ ನಮ್ಮ ಅಪ್ಪ ಹೋಗ್ಲಾ ಬೇಡ ಹೊರಗೆ ಕಾಸುತ್ತಾ ನಾವು ಕಿಚ್ಚ ಸೌಂಡಿಗೆ ಎಲ್ಲ ಬೆಚ್ಚ ಬೀಳ್ತಾರೆ ಬೆಂಗಳೂರು ಟ್ರಾಫಿಕ್ಕು ಫುಲ್ಲು ಜಾಸ್ತಿ ಇಲ್ಲಿ ಅಂತೂ ನೋಡ್ರಿ ನಾವು ಮನೆಗೆ ಬಂದ್ವಿ ನಾವೇ ಅಲ್ಲೇ ನಿಂದ್ರಿಸೀನಿ ನಮಿತಾ ಅವರಪ್ಪ ಬಿರಿಯಾನಿ ಕೇಳಿಲ್ಲಕ್ಕೆ ಹಂಗಾಗಿ ಬಿರಿಯಾನಿ ಕೊಡಿಸ್ಕೊಂಬರಕ್ಕೆ ಹೋದ್ರು ಅವರು ಅಲ್ಲಲ್ಲಿ ಗಾಡಿ ನಿಂದ್ರಸಕ್ಕೆ ಜಾಗ ಇರಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ನಮ್ಮನ್ನ ಇಲ್ಲಿ ಬಿಟ್ಟು 2 ವೀಲರ್ ತಗೊಂಡೋಗಿ ಬಿರಿಯಾನಿ ತರಕ್ಕೆ ಹೋಗ್ಯಾರ ನಾನು ಬಂದೆ ನಾವೇನು ಕರ್ಕೊಂಡು ಈಗ ನೋಡ್ಬೋದು ಬ್ಲೌಸ್ ಹೊಲ್ಯಾಕೆ ಹಾಕಕ್ಕೆ ಹೋಗಿದ್ಮೇಲೆ 2600 ರೂಪಾಯಿ ಆಯ್ತು ಫ್ರೆಂಡ್ಸ್ ಪಿಕೋ ಫಾಲ್ಸು ಮತ್ತು ಬ್ಲೌಸ್ ಡಿಸೈನ್ಗೆ ಎಲ್ಲ ಸೇರಿ 30ನೇ ತಾರೀಕಿಗೆ ಕೊಡ್ತಾರಂತ ನೋಡೋಣ ಹೆಂಗೆ ಮಾಡ್ತಾರೋ ಡಿಸೈನ್ ಗೊತ್ತಿಲ್ಲ ಹೇಳಿ ಬಂದೀನಿ ಅವ್ರದ ಬುಕ್ನಾಗನ ಇರೋದ ಒಂದು ಡಿಸೈನ್ ಚಾಯ್ಸ್ ಮಾಡಿದೆ ನಾನು ತೋರಿಸಿದೆ ಬಟ್ ಅದಕ್ಕೆ ಅದು ಇದು ಆಗಲ್ಲ ಮ್ಯಾಚ್ ಆಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿದ ಒಂದು ಡಿಸೈನ್ ಆರಿಸ್ಕೊಟ್ಟು ಬಂದೀನಿ ಇಷ್ಟ ಆಯ್ತು ನೋಡ್ರಿ ನಾವ್ಯಾ ಏನು ಕಿರಿಸ್ತಾಳಪ್ಪ ದೇವ್ರೆ ನನಗಂತ್ರ ಕಿವಿ ಇವು ಹಾಳಾಗಿ ಹೋಗ್ಯಾವ ನೋಡ್ರಿ ಅಷ್ಟು ಕಿರಿಸ್ತಾಳ ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ನನಗೆ ಆಕೆ ಕಿರ್ಚೋದ್ರ ಬಗ್ಗೆ ಅದೇನು ಯಾವಾಗಾರ ಒಂದ್ಸಲ ಕರ್ಕೊಂಡು ಹೋಗ್ತೀವಲ್ಲ ಅದಕ್ಕೆ ಹಂಗೆ ಮಾಡ್ತಾಳೋ ಏನೋ ಗೊತ್ತಿಲ್ಲ ನೋಡೋಣ ಇನ್ನು ಆಕೆ ಯಾವಾಗಾದ್ರೂ ಹಂಗೆ ಕಿರಿಸ್ತಾನೇ ಇರ್ತಾಳೆ ಹೊರಗೆ ಹೊಂಟ್ರಿ ಅಂತಂದ್ರೆ ಕಿವಿ ಹಾಳಾಗಿ ಹೋಗ್ಯಾವ ಫ್ರೆಂಡ್ಸ್ ನನಗಂತ್ರ ಈಗ ಸ್ವಲ್ಪ ಸುಧಾರಿಸ್ತಾಳೋ ಅಂತ ಅನ್ಕೊಂತೀವಿ ಏನು ಸುಧಾರಿಸ್ತಾನೇ ಇಲ್ಲ ಹೋದಲ್ಲೇ ನಿಂತಲ್ಲೇ ಸುಮ್ಮನೆ ಇರ್ತಾಳ ಕಿರ್ಚಂಗಿಲ್ಲ ಗಾಡಿ ಸ್ಟಾರ್ಟ್ ಆಯಿತು ಅಂದರೆ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ತಾ ಹಂಗೆ ಮಾಡ್ತಾಳೆ ಏನು ಮಾಡೋಕ್ಕಾಗಲ್ಲ ನಮ್ಮ ಹಣೆ ಬರ ನಮ್ಗೆ ದೇವ್ರು ಅಂತ ಜೀವನ ಕೊಟ್ಟಾನ ಅಂದಮೇಲೆ ನಾವು ಸಹಿಸ್ಕೊಳ್ಳೇಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಓಕೆ ಫ್ರೆಂಡ್ಸ್ ಅವ್ರು ಬಂದಮೇಲೆ ಬಿರಿಯಾನಿ ತರಕ್ಕೆ ಹೋಗ್ಯಾರ ಬಂದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಲಾಗ್ ಫ್ರೆಂಡ್ಸ್ ನೋಡ್ರಿ ಈಗ ಬಿರಿಯಾನಿ ತಂದೀವಿ ನಮ್ಮ ಅಕ್ಕನ ಮಮ್ಮಿನ ಬಿಟ್ಟಿ ನಾವು ಹೋಗಿ ತಗೊಂಡ್ಬಂದ್ವಿ ಬಿಟ್ಟಿ ಅದ್ರ ಜೊತೆ ಕಬಾಬ್ ಎಷ್ಟು ಚೆನ್ನಾಗಿತ್ತು ಹೊಟ್ಟೆಬೇನೆ ಹಿಡ್ದಿದ್ಲು ಕಬಾಬ್ ಇದು ಏನೋ ನಮ್ದು ಬೇಕರಿ ಇತ್ತಲ್ಲ ಇವತ್ತು ಮನ್ಯಾಗ ಮಾಡಿದ್ರೆ 2 ದಿನ ತಿನ್ಬೋದಿತ್ತು ಕೇಳಿಸ್ಕೊಳ್ತು ಟಾರ್ಚ್ ಇದು ಏನೋ ಇದು ಮಂಡ್ಯ ಸ್ಟೈಲ್ ರುಚಿ ಐತಿ ಕಬಾಬ್ ಸರಿ ಬಿರಿಯಾನಿ ಮಂಡ್ಯ ಸ್ಟೈಲ್ ಚೆನ್ನಾಗಿದೆ ಏನಮ್ಮ ನಿನ್ನೂ ಮಾಡ್ತಿಂತ ಹೊಳಿಲ್ಲ ನಿನ್ನೆ ಗುಳಿಗೆ ಹಾಕಿಲ್ಲ ರಾತ್ರಿ ನೋಡ್ರಿ ಹೆಂಗ್ ಮಾಡ್ತಾವ್ರಿ ಅದ ನಾಲ್ಗಿ ಹೊರಗೆ ಬರ್ತಾವ ಕತ್ತಿಗೆ ಕೈ ಬಾಯಾಗ ಹಾಕೊಳೋದು ನಾಲ್ಗಿ ಹೊರಗಿರಿಯೋದು ಮಾಡ್ತಾಳ ಅವು ಗುಳಿಗೆ ಹಾಕ್ಲಿಲ್ಲ ಅಂದ್ರ ಕಿರ್ಚೋದು ಜಾಸ್ತಿ ಎಲ್ಲರೂ ಎತ್ಕೊಂಡಿರ್ತಾರ ಬಾಯಿಗೆ ಓ ಅಮ್ಮ ಇದು ಯಾರಿಗೆವ ನಮಗ ಹಾಕ ಇದ್ರಾಗ ಹಾಕ್ಬಿಡು ಅದನ್ನ ಸಾಲಲ್ಲಿ ನೋಡ 2 ಬಿರಿಯಾನಿ ಇವತ್ತು ಯಾಕಂದ್ರೆ ಎಲ್ಲಾರ್ಗಿ ಹೊಟ್ಟೆ ಹಸ್ತತಿ 3 ತಂದ್ರ ಜಾಸ್ತಿ ಆಕತಿ 2 ತಂದ್ರ ಕಡಿಮೆ ಬೀಳ್ತತಿ
ಕಣ್ ಕುಗ್ತಾವನ ಟ್ಯಾಬು ಮೊಬೈಲ್ ನೋಡಿದ್ರೆ ಹಂಗೆ ಹೌದು ಅದು ಫ್ಲಾಶ್ ಲೈಟ್ ಜಾಸ್ತಿನೇ ಐತಿ ನೋಡ್ರಿ. ಮೊಟ್ಟೆ ಕೊಟ್ಟಾರ, ಚಿಕನ್ ಬಿರಿಯಾನಿ. ಈ ಮೊಬೈಲ್ದು ಹೆಂಗೆ ಗೊತ್ತಾ, ಸೌಂಡು ಜಾಸ್ತಿ ಐತಿ, ಕಡಿಮೆ ಮಾಡಿ ಪೂರ್ತಿ ಕಡಿಮೆ ಆಕತಿ. ಒಟ್ಟಿಸ್ತೈತಿ ಈಕಿಗೆ. ತಗೊಳ್ರಿ. ಕಬಾಬನು ನಾವು ಹೋದಾಗ ಹಿಂಗ್ ಬಸದ್ ಹಿಂಗ್ ಹಾಕಿದ್ರೆ ಹಂಗ ಕಟ್ಕೊಟ್ರು. ಬಿಸಿದು ಹಾಕಿದ್ರು. ತಗೋ ಬಿಸಿ ಇಟ್ಕೋ. ಹಾಕಲ್ಲ. ನಮ್ಮ ಮೆತ್ತನ ಪೀಸವ ಅದನ್ನ ಹುಡುಕ್ ಹಾಕ್ಬೇಕಲ್ಲ. ಬಿಡ ಸಾಕು. ತಗೋಣವೆ. ಗುಡ್ ಗರ್ಲ್. ತಿನ್ನವ. ಬಾತ್ ಬಸ್ತಿದ್ವಿ. ಚಿಕನ್ ಬಿರಿಯಾನಿ ಅಂತ ಒಂದು ಬೆಳಿಗ್ಗೆಯಿಂದನೂ ಬಡ್ಕೊಳಕತ್ತಿದ್ಲು. ಮಾದೇವಂಟಿಯವ್ರ ಮನ್ಯಾಗ ತಿಂದಿದ್ದ. ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಏನು ಬಿರಿಯಾನಿ ಗಂಟಿದ್ದು. ಚೆನ್ನಾಗೈತಾ? ಅಲ್ಲಿ ಇದ್ದಿದ್ದು ಮಂಡ್ಯದವ್ರ. ಮಂಡ್ಯ ಉಪ್ಪ ಕೊಡ್ಬೇಕಾಗ ಅಂದ್ರೂ ಅನ್ನಗಲ್ಲ. ಬಾಪ ನೀನು ಊಟ ಮಾಡು. ಬಾ ಇರಾಗ ಊಟ ತಿನ್ನು. ನಮ್ಮ ಅಪ್ಪನ ಹೆಂಗಂದ್ರ ನಾವೆಲ್ಲ ಹಾಕೊಂಡಿರ್ತೇವಲ್ಲ ಉಳ್ದಿದ್ದವ್ರ ತಿಂತಾರೆ. ಹೇಳಿಲ್ಲ ಆಗ ಮಾಡಿದ್ರು. ತಿನ್ನೋ. ಒನ್ ನಂಬರ್ ಅದ, ಚೀರಕ್ಕೂ ಒನ್ ನಂಬರ್ ಅದ ತಿಂದು. ಸೂಪರ್. ತಿನ್ನು, ಎಂಜಾಯ್. ಓಕೆ, ಏನ್ ಮಾಡ್ತೀಯ ಲಾಗ್ನ ಅಥವಾ ಏನ್ ಮಾಡಿ? ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್.